ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. 11 ನವಂಬರ್ ದಿನ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ಇವತ್ತು ನಿಫ್ಟಿಯಲ್ಲಿ ಇನಿಷಿಯಲ್ ಒಂದು ಡೌನ್ ಮೂವ್ನ ನಾವು ನೋಡ್ತೀವಿ, ನೆಕ್ಸ್ಟ್ ಒಂದು ಸ್ಟ್ರಾಂಗ್ ಆದ ಅಪ್ ಮೂವ್ನ ನೋಡ್ತೀವಿ. ನಿಫ್ಟಿ ಇವತ್ತು ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಗ್ಯಾಪ್ ಅಪ್ ಓಪನ್ ಆಗಿ ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ 25,650 680 ಝೋನ್ ಒಂದು ರೆಸಿಸ್ಟೆನ್ಸ್ ಅಂತ ಮೆನ್ಷನ್ ಮಾಡಿದ್ವಿ. ಇವತ್ತು ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಇಮಿಡಿಯೇಟ್ಲಿ ಡೌನ್ ಬರುತ್ತೆ. ಡೌನ್ ಬಂದು 25,550 ಲೆವೆಲನ್ನು ಬ್ರೇಕ್ ಮಾಡುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ ಈ ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆದರೆ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ 25,450 ಲೆವೆಲನ್ನು ಡೌನ್ ಸೈಡಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಡೌನ್ ಬರುತ್ತೆ, ಆ ಲೆವೆಲ್ಗೆ ರೀಚ್ ಆಗುತ್ತೆ. ಎಕ್ಸಾಕ್ಟ್ಲಿ ಆ ಲೆವೆಲಲ್ಲಿ ಒಂದು ಸಪೋರ್ಟನ್ನು ಪಡ್ಕೊಳ್ಳುತ್ತೆ. ಸಪೋರ್ಟನ್ನು ಪಡ್ಕೊಂಡು ಒಂದು ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡುತ್ತೆ. ಡೌನ್ ಬರುತ್ತೆ, ಸಪೋರ್ಟ್ ಅಪ್ ಹೋಗುತ್ತೆ, ಅಗೇನ್ ಡೌನ್ ಬರುತ್ತೆ. ಬಟ್ ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಆಗುತ್ತೆ, ಒಂದು ಸ್ಟ್ರಾಂಗ್ ಅಪ್ ಮೂವ್ನ ಮಾಡುತ್ತೆ. 25,550 ಬ್ರೇಕ್ ಆಗುತ್ತೆ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಅಪ್ ಮೂವ್ನ ಕೊಟ್ಕೊಂಡು 25,680 ಲೆವೆಲನ್ನು ರೀಚ್ ಮಾಡುತ್ತೆ. 700 ಲೆವೆಲ್ಗೂ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ನಾವು ಡೈಲಿ ಚಾರ್ಟನ್ನು ನೋಡಿದ್ರೆ ಲೋವರ್ ಲೆವೆಲಲ್ಲಿ ಸ್ವಲ್ಪ ಬೈಯಿಂಗ್ ಬರ್ತಾ ಇರೋದು ವಿಸಿಬಲ್ ಆಗುತ್ತೆ. ಇಲ್ಲಿ ನಾವು ನೋಡ್ಬೋದು ಒಂದು ಡೌನ್ ಮೂವ್ನ ಕೊಡ್ತಾ ಇತ್ತು, ಲೋವರ್ ಲೆವೆಲ್ಲಿ ಬೈ ಬರುತ್ತೆ, ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ, ಸ್ವಲ್ಪ ರಿಜೆಕ್ಷನ್ನ ಫೇಸ್ ಮಾಡುತ್ತೆ. ಇವತ್ತು ಅಗೇನ್ ಸೆಲ್ಲರ್ಗಳು ಡೌನ್ ಸೈಡ್ ಪುಷ್ ಮಾಡ್ತಾರೆ, ಬಟ್ ಫೈನಲಿ ಬೈರ್ಗಳು ಸ್ಟ್ರಾಂಗ್ ಆಗಿ ಒಂದು ಅಪ್ ಸೈಡ್ ಪುಷ್ ಮಾಡಿ ಹೈಯರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಟ್ಟಿದ್ದಾರೆ. ಸೊ ಆ್ಯಸ್ ಆಫ್ ನಾವು ಕಳೆದ 3 ದಿನದ ಪ್ರೈಸ್ ಆಕ್ಷನ್ ನೋಡಿದಾಗ ಲೋವರ್ ಲೆವೆಲ್ ಸ್ವಲ್ಪ ಬೈಯಿಂಗ್ ಆಕ್ಟಿವಿಟಿ ಬರ್ತಾ ಇರುವಂಥದ್ದು, ಸಪೋರ್ಟ್ ಬರ್ತಾ ಇರುವಂಥದ್ದು ವಿಸಿಬಲ್ ಆಗುತ್ತೆ. ಸೊ ಕರೆಂಟ್ಲಿ ಪಾಸಿಟಿವ್ ಮೊಮೆಂಟಮನ್ನು ಕೊಡುವಂಥ ಹಿಂಟನ್ನೇ ಕೊಡ್ತಾ ಇದೆ ಅಂತ ಹೇಳ್ಬೋದು. ನಾಳೆಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 15 ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ, ಇವತ್ತು 11 ಗಂಟೆ ನಂತರ ಒಂದು ಸ್ಟ್ರಾಂಗ್ ಒನ್ ವೇ ರ್ಯಾಲಿಯನ್ನು ಮಾಡುತ್ತೆ. ಇಲ್ಲಿ ಯಾವುದೇ ರಿಟ್ರೇಸ್ಮೆಂಟ್ ಮೂವನ್ನು ಕೊಡೋದಿಲ್ಲ. ಸ್ಟ್ರಾಂಗ್ ಒನ್ ವೇ ರ್ಯಾಲಿ ಮಾಡುತ್ತೆ, ಇಲ್ಲಿ ಸ್ವಲ್ಪ ರಿಟ್ರೇಸ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡುತ್ತೆ, ನೆಕ್ಸ್ಟ್ ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ. ಇವತ್ತು ಕೂಡ ಅಷ್ಟೇ ಒಂದು ಸ್ಟ್ರಾಂಗ್ ರ್ಯಾಲಿಯನ್ನು ಮಾಡುತ್ತೆ. ಸೊ ನಾಳೆಗೆ ಅಟ್ಲೀಸ್ಟ್ ಒಂದು ರಿಟ್ರೇಸ್ಮೆಂಟ್ ಬಂತು ಅಂತೇಳಿ ಅದು ಬೆಟರ್ ಆಗುತ್ತೆ, ನೆಕ್ಸ್ಟ್ ಒಂದು ಅಪ್ ಮೂವ್ನ ಕಂಟಿನ್ಯೂ ಮಾಡಲಿಕ್ಕೆ. ಸೊ ಫ್ರೆಶ್ ಆಗಿ ಬೈಯಿಂಗನ್ನು ಮಾಡಬೇಕು ಅಂತ ಹೇಳಿದೆ. ಸೊ ಆಗ ಒಂದು ರಿಟ್ರೇಸ್ಮೆಂಟ್ ಬಂತು ಅಂತ ಹೇಳಿ ಅದು ಬೆಟರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ರಿಟ್ರೇಸ್ಮೆಂಟ್ ಬಂದರೆ ಯಾವ ಲೆವೆಲ್ ನಮಗೆ ಸಪೋರ್ಟ್ ಆಗಬೇಕು ಅಂತ ನಾವು ನೋಡಿದ್ರೆ, ಆ್ಯಸ್ ಆಫ್ ನಾವು ಇಲ್ಲಿ ಯಾವುದೇ ಲೆವೆಲ್ ನಾವು 15 ಮಿನಿಟ್ ಚಾರ್ಟನ್ನು ನೋಡಿದಾಗ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇಲ್ಲ. ಬಟ್ ನಾವು 5 ಮಿನಿಟ್ಗೆ ಹೋದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಅಪ್ ಮೂವ್ನ ಮಾಡ್ತಾ ಇತ್ತು. ಅಪ್ ಮೂವ್ನ ಮಾಡಿದ ನಂತರ 25,580 590 ಲೆವೆಲ್ ಹತ್ರ ಫಸ್ಟ್ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ. ನೆಕ್ಸ್ಟ್ ಸ್ವಲ್ಪ ಡೌನ್ ಬರುವಂಥ ಪ್ರಯತ್ನ ಮಾಡುತ್ತೆ. ಬಟ್ ಅಗೇನ್ ಇಲ್ಲಿ ಬುಲ್ಸ್ಗಳು ಕಂಟ್ರೋಲ್ ತಗೊಂಡು ಪ್ರೈಸನ್ನು ಅಪ್ ಸೈಡ್ ಪುಷ್ ಮಾಡ್ತಾರೆ. ಸೊ ಹಾಗಾಗಿ ಇನ್ ಕೇಸ್ ಡೌನ್ ಸೈಡ್ ಬಂತು ಅಂತ ಹೇಳಿದ್ರೆ 25,600 580 ಝೋನ್ ಫಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ನಾಳೆ ಏನಾದರೂ ಸ್ಮಾಲ್ ಗ್ಯಾಪ್ ಡೌನ್ ಆಗುತ್ತೆ ಅಥವಾ ಸ್ವಲ್ಪ ಓಪನ್ ಆಗಿ ಡೌನ್ ಬರುತ್ತು ಅಂತ ಹೇಳಿದ್ರೆ, ಸೊ ಇದೊಂದು ಸ್ಟ್ರಾಂಗ್ ಆದ ಸಪೋರ್ಟ್ ಲೆವೆಲ್ ಆಗುತ್ತೆ. 25,600 ಝೋನ್ 580 600 ಝೋನ್ ಫಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಆ ಲೆವೆಲ್ ಹತ್ರ ಬಂತು ಅಂತೇಳಿ ಅದು ಬೆಟರ್ ಆಪರ್ಚುನಿಟಿ ಆಗುತ್ತೆ. ಆಗ ನಾವು ಪ್ರೈಸ್ ಆಕ್ಷನನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಆದ ಝೋನ್ ಆಗುತ್ತೆ ಅಂತ ಹೇಳಿ, ಇನ್ ಕೇಸ್ ರಿಟ್ರೇಸ್ಮೆಂಟ್ ಮೂವನ್ನು ಕೊಡ್ತು ಅಂತೇಳಿ. ಇನ್ ಕೇಸ್ ನಾಳೆ ಏನಾದರೂ ಸ್ವಲ್ಪ ಗ್ಯಾಪ್ ಅಪ್ಪೇ ಓಪನ್ ಆಗುತ್ತೆ, ಹೈಯರ್ ಲೆವೆಲ್ ಈ ಲೆವೆಲ್ಲಿ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ರೆ 750 760 ಲೆವೆಲಲ್ಲಿ, ಆಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಹೈಯರ್ ಲೆವೆಲ್ಲಿ 800 820 ನಮ್ಮ ನೆಕ್ಸ್ಟ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿದೆ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಗಿ ಸ್ವಲ್ಪ ಡೌನ್ ಬರುತ್ತೆ, ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಕೊಡುತ್ತೆ, ಇಲ್ಲಿ ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡುತ್ತೆ ಅಂತಿದ್ರೆ, ನೆಕ್ಸ್ಟ್ ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಮಾಡೋದು ರಿವರ್ಸಲ್ ಮೂವನ್ನು ಕೊಡ್ತು ಅಂತೇಳಿ ಅದು ಬೆಟರ್ ಆಪರ್ಚುನಿಟಿ ಆಗುತ್ತೆ ಅಂತ ಹೇಳ್ಬೋದು. ಆ್ಯಸ್ ಆಫ್ ನಾವು ಪಾಸಿಟಿವ್ ಅಲ್ಲಿದೆ. ನಾವು ಈ ಮೂವ್ನ ರಿಟ್ರೇಸ್ಮೆಂಟ್ ನೋಡಿದ್ರೆ ಸೊ ಅರೌಂಡ್ 15% ರಿಟ್ರೇಸ್ಮೆಂಟ್ ಬರುವಂಥದ್ದು 25,600 580 ಝೋನಲ್ಲಿ ಆಗುತ್ತೆ. ಸೊ ಹಾಗಾಗಿ ಆ ಝೋನನ್ನು ನಾವು ವಾಚ್ ಮಾಡಬೇಕಾಗತ್ತೆ ನಾಳೆ ಟ್ರೇಡಿಂಗ್ ಸೆಷನ್ಗೆ, ಇನ್ ಕೇಸ್ ಒಂದು ರಿಟ್ರೇಸ್ಮೆಂಟ್ ಮೂವನ್ನು ಡೌನ್ ಸೈಡ್ ಕೊಡ್ತು ಅಂತ ಹೇಳಿದ್ರೆ. ಹಾಗೆ CPR ಅನ್ನು ನೋಡಿದ್ರೆ, ಸೊ ಇವತ್ತೊಂದು ನ್ಯಾರೋ CPR ಇತ್ತು, ಒಂದು ಟ್ರೆಂಡಿಂಗ್ ಮೂವನ್ನು ಕೊಡ್ತು. ಸೊ ನಾಳೆಗೆ CPR ವೈಡ್ ಕ್ರಿಯೇಟ್ ಆಗಿದೆ. ಮೇ ಬಿ ಸಮ್ ಕನ್ಸಾಲಿಡೇಷನ್ ಟು ಸ್ವಲ್ಪ ವಾಲಟೈಲ್ ಮೂವನ್ನು ಕೊಡುವಂಥ ಹಿಂಟನ್ನು ಆ್ಯಸ್ ಆಫ್ ನಾವು CPR ಕೊಡ್ತಾ ಇದೆ. ಇವತ್ತು ಟ್ರೆಂಡಿಂಗ್ ಮೂವನ್ನು ಕೊಟ್ಟಿರೋದ್ರಿಂದ ಮೇ ಬಿ ಈ ಝೋನಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಟು ವಾಲಟೈಲ್ ಮೂವನ್ನು ಕೊಡುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಕ್ಲಿಯರ್ ಆದೊಂದು ಟ್ರೆಂಡ್ ಎಸ್ಟಾಬ್ಲಿಷ್ ಆಗೋವರೆಗೂ. ಸೊ ಇನ್ ಕೇಸ್ ಓಪನ್ ಆಗಿ ಡೌನ್ ಬರ್ತಾ ಇತ್ತು ಅಂತೇಳಿ ಈ ಸಪೋರ್ಟ್ ಲೆವೆಲ್ ಹತ್ರ ಪಾಸಿಟಿವ್ ಪ್ರೈಸ್ ಆಕ್ಷನ್ ಕ್ರಿಯೇಟ್ ಆಗೋದನ್ನು ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡಿದ್ರೆ, ಸೊ ಇವತ್ತು ಪುಟ್ ಸೈಡೆಲ್ಲ ಹೈಯೆಸ್ಟ್ ಅಡಿಷನ್ ಆಗಿರುವಂಥದ್ದು 500 600 ಹಾಗೆ 700 ಸ್ಟ್ರಾಂಗ್ ಆದ ಅಡಿಷನ್ ಆಗಿದೆ. ಸೊ ಆ್ಯಸ್ ಆಫ್ ನೋ ಸೆಂಟಿಮೆಂಟ್ ಪಾಸಿಟಿವ್ ಅನ್ನೇ ಸಜೆಸ್ಟ್ ಮಾಡ್ತಾ ಇದೆ. 700 ಒಂದಷ್ಟು ಈಕ್ವಲ್ ಅಮೌಂಟ್ ಆಫ್ ಕಾಲ್ ಹಾಗೆ ಪುಟ್ಟಲ್ಲಿ ರೈಟಿಂಗ್ ಇದೆ. ಸೊ ಇನ್ ಕೇಸ್ ರಿಟ್ರೇಸ್ಮೆಂಟ್ ಡೌನ್ ಮೂವ್ನ ಕೊಡ್ತು ಅಂತೇಳಿ 600 ಒಂದು ಬೆಟರ್ ಏರಿಯಾ ಆಗುತ್ತೆ ಅಂತ ಓಪನ್ ಇಂಟ್ರೆಸ್ಟ್ ಕೂಡ ಸಜೆಸ್ಟ್ ಮಾಡ್ತಾ ಇದೆ. ಸೊ ಹಾಗಾಗಿ ಹೈಯರ್ ಲೆವೆಲಲ್ಲಿ 700 ಒಂದಷ್ಟು ಕಾಲರ್ ರೇಟಿಂಗ್ ಇದೆ. ಸೊ 700ಕ್ಕಿಂತ ಮೇಲಿನ ಸೆಷನ್ ಆಗ್ತಾ ಇತ್ತು ಅಂದರೆ ಅಗೇನ್ ಪಾಸಿಟಿವ್ ಆಗುತ್ತೆ. ಬಟ್ ಒಂದು ರಿಟ್ರೇಸ್ಮೆಂಟ್ ಮೂವ್ ಕೊಟ್ಟಾಗ ಬೆಟರ್ ಆಗುತ್ತೆ ಫ್ರೆಶ್ ಎಂಟ್ರಿ. ಅದೇ ರೀತಿ ಸೆನ್ಸೆಕ್ಸನ್ನು ನೋಡಿದ್ರು ಕೂಡ ಸೆನ್ಸೆಕ್ಸಲ್ಲಿ ಒಂದು ಸ್ಟ್ರಾಂಗ್ ಆದ ಅಪ್ ಮೂವ್ನ ನಾವು ನೋಡ್ತೀವಿ. ಸೊ ನಾಳೆಗೆ ಸೆನ್ಸೆಕ್ಸ್ಗೆ ಯಾವ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, 83,500 ಇಂಪಾರ್ಟೆಂಟ್ ಆದ ಲೋವರ್ ಲೆವೆಲಲ್ಲಿ ಸಪೋರ್ಟ್ ಲೆವೆಲ್ ಆಗುತ್ತೆ. ಆ ಝೋನ್ಗೆ ಹತ್ತಿರ ಬಂತು ಅಂತೇಳಿ ಅಗೇನ್ ಒಂದು ಇನ್ ಕೇಸ್ ಸ್ವಲ್ಪ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಓಪನ್ ಆಗಿ ಡೌನ್ ಬಂತು ಅಂತೇಳಿ ಇದು ಫಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಇಲ್ಲಿ ಪಾಸಿಟಿವ್ ಪ್ರೈಸೇಷನ್ ಕ್ರಿಯೇಟ್ ಮಾಡ್ತು ಅಂತೇಳಿ ಅಗೇನ್ ಅಪ್ ಮೂವನ್ನು ಕಂಟಿನ್ಯೂ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.